ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಒಂದು ಪ್ರೈಸ್ ಮನಿ ಬರುತ್ತೆ SC/ST ಅಭ್ಯರ್ಥಿಗಳಿಗೆ, ಅದಕ್ಕೆ ಸಂಬಂಧಿಸಿದಂತೆ ತಮ್ಮ ಟ್ವಿಟರ್ ಹ್ಯಾಂಡಲಲ್ಲಿ ಅವರುಗಳು ಏನು ಮಾಡ್ತಾರೆ ಅಂದರೆ ನಿಮ್ಮ ರಿಪ್ಲೈಗಳಿಗೆ ಉತ್ತರಗಳನ್ನು ಕೊಡ್ತಾರೆ. ಸೊ ಇಲ್ಲಿ ಒಂದು ವಿದ್ಯಾರ್ಥಿ ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ಒಂದು ಪ್ರಾಬ್ಲಮನ್ನು ಶೇರ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, SWD/GOK ಮಾನ್ಯರೇ, MCOM ಕೋರ್ಸ್ ಪ್ರೋತ್ಸಾಹಧನಕ್ಕಾಗಿ ಅರ್ಜಿ ಸಲ್ಲಿಸಿರುತ್ತೇನೆ. ಅರ್ಜಿಯ ಜೊತೆಗೆ ಯಾವ್ಯಾವ ದಾಖಲಾತಿಗಳು ಲಗತ್ತಿಸಿ ಜಿಲ್ಲಾ ಕಚೇರಿಗೆ ನೀಡಬೇಕೆಂಬುದರ ಕುರಿತು ಜಿಲ್ಲೆಗಳಿಗೆ ಕ್ಲಾರಿಟಿ ನೀಡಿ. ಯಾವ್ಯಾವ ದಾಖಲಾತಿಗಳು ಲಗತ್ತಿಸಬೇಕು ನಮಗೂ ಕೂಡ ತಿಳಿಸಿ. ಅಂದರೆ ಇವರು MCOM ಇದ್ದಾರೆ, ಇವರು ಪ್ರೋತ್ಸಾಹಧನಕ್ಕೆ ಒಂದು ಅಪ್ಲಿಕೇಶನನ್ನು ಹಾಕಿದ್ದಾರೆ. ಆದರೆ ನಾವು ಹೋಗಿ ಹಾರ್ಡ್ ಕಾಪಿ ಕೊಡಬೇಕಾಗತ್ತೆ. ಎಲ್ಲಿ ಆಫೀಸ್ಗಳಿಗೆ ಹೋಗಿ ಆ ಆಫೀಸಿಗೆ ಯಾವ್ಯಾವ ಡಾಕ್ಯುಮೆಂಟ್ ತೊಗೊಂಡು ಹೋಗಿ ಕೊಡಬೇಕು ಅನ್ನೋದನ್ನು ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯವರು ನೋಡಿ ರಿಪ್ಲೈ ಕೂಡ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಮೆಟ್ರಿಕ್ ನಂತರದ ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಿದ ನಂತರ ದಾಖಲೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಎಲ್ಲ ಸೆಮಿಸ್ಟರ್ ಪದವಿ ಅಂಕಗಳ ಪಟ್ಟಿ ಅವುಗಳನ್ನು ನಿಮ್ಮ ಕಾಲೇಜು ವ್ಯಾಪ್ತಿ ಒಳಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಸೊ ಕಚೇರಿಗಳಿಗೆ ಹೋಗಿ ಸ್ವೀಕೃತಿ ಪ್ರತಿಯೊಂದಿಗೆ ಸಲ್ಲಿಸತಕ್ಕದ್ದು. ಅಂದರೆ ಒಂದು ನೀವು ರಿಸೀವ್ಡ್ ಕಾಪಿ ತೊಗೊಂಬರ್ಬೇಕಾಗತ್ತೆ. ಅದನ್ನು ಕೊಟ್ಟು, ಅಂದರೆ ನೀವು ಫಾರ್ ಎಕ್ಸಾಂಪಲ್ ನೀವು ಧಾರವಾಡ ಜಿಲ್ಲೆಯಲ್ಲಿ ಓದ್ತಾ ಇದ್ದೀರ ಅಂದಮೇಲೆ ಧಾರವಾಡದಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಏನು ಮಾಡಬೇಕು, ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಏನು ಹೇಳಿದಾರಲ್ಲ, ಆದಾಯ, ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಇವೆಲ್ಲಗಳನ್ನು ಏನು ಮಾಡಬೇಕು, ನಿಮ್ಮ ಕಾಲೇಜಿನ ವ್ಯಾಪ್ತಿಯಲ್ಲಿ ಬರುವಂತಹ ಕಚೇರಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಟು ಸ್ವೀಕೃತಿ ಪ್ರತಿಯನ್ನು ತೊಗೊಂಬರಬೇಕು. ಇಷ್ಟೇ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ಜೊತೆಗೆ ಹೋಗಿ ಹಾರ್ಡ್ ಕಾಪಿಗಳನ್ನು ಹೋಗಿ ಏನು ಮಾಡಬೇಕು, ಸಮಾಜ ಕಲ್ಯಾಣ ಇಲಾಖೆಗೆ ಕೊಡಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ.